ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 12 ರಾಶಿಗಳು ಹಾಗೂ 27 ನಕ್ಷತ್ರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ರಾಶಿ, ನಕ್ಷತ್ರಗಳು, ನಕ್ಷತ್ರದ ಅಧಿಪತಿ, ಅಧಿದೇವತೆಗಳು, ತತ್ವಗಳು, ನಕ್ಷತ್ರದ ಪಾದಗಳು ಹೀಗೆ ಹಲವು ಬಗೆಗಳಿರುತ್ತವೆ. ಅದರಲ್ಲಿ ಮುಖ್ಯವಾಗಿ ರಾಶಿ, ನಕ್ಷತ್ರಗಳು ಮುಖ್ಯ ಪಾತ್ರ ವಹಿಸುತ್ತವೆ. ಅವು ಯಾವುದೆಂದರೆ 12 ರಾಶಿಗಳಿರುತ್ತೆ. ಮೊದಲನೇದಾಗಿ ಮೇಷರಾಶಿ, ಎರಡನೇದು ವೃಷಭ ರಾಶಿ, ಮೂರನೇದು ಮಿಥುನ ರಾಶಿ, ನಾಲ್ಕನೆಯದು ಕರ್ಕಾಟಕ ರಾಶಿ, ಐದನೇದು ಸಿಂಹ ರಾಶಿ, ಆರನೇದು ಕನ್ಯಾ ರಾಶಿ, ಏಳನೇದು ತುಲಾ ರಾಶಿ, 8 ವೃಶ್ಚಿಕ ರಾಶಿ, 9ನೇದು ಧನಸ್ಸು ರಾಶಿ, 10ನೇದು ಮಕರ ರಾಶಿ, 11 ಕುಂಭ ರಾಶಿ, 12ನೇದು ಹಾಗೂ ಕೊನೆಯದು ಮೀನರಾಶಿ. ಇವು 12 ರಾಶಿಗಳು. ಹಾಗೆ 27 ನಕ್ಷತ್ರಗಳು ಕೂಡ ಇದೆ. ಅದು ಯಾವುದು ಅಂತ ನೋಡೋಣ. ಮೊದಲನೇದು ಅಶ್ವಿನಿ ನಕ್ಷತ್ರ, ಎರಡನೇದು ಭರಣಿ ನಕ್ಷತ್ರ, ಮೂರನೆಯದು ಕೃತಿಕಾ ನಕ್ಷತ್ರ, ನಾಲ್ಕನೆಯದು ರೋಹಿಣಿ ನಕ್ಷತ್ರ, ಐದನೇದು ಮೃಗಶಿರ ನಕ್ಷತ್ರ, ಆರನೇದು ಆರಿದ್ರ ನಕ್ಷತ್ರ, ಏಳನೇದು ಪುನರ್ವಸು ನಕ್ಷತ್ರ, ಎಂಟನೇದು ಪುಷ್ಯ ನಕ್ಷತ್ರ, ಒಂಬತ್ತನೆಯದು ಆಶ್ಲೇಷ ನಕ್ಷತ್ರ, ಹತ್ತನೆಯದು ಮಖ ನಕ್ಷತ್ರ, 11 ಪುಬ್ಬ ನಕ್ಷತ್ರ, 12 ಉತ್ತರ ನಕ್ಷತ್ರ, 13 ಹಸ್ತ ನಕ್ಷತ್ರ, 14 ಚಿತ್ತ ನಕ್ಷತ್ರ, 15 ಸ್ವಾತಿ ನಕ್ಷತ್ರ, 16 ವಿಶಾಖ ನಕ್ಷತ್ರ, 17 ಅನುರಾಧ ನಕ್ಷತ್ರ, 18 ಜ್ಯೇಷ್ಠ ನಕ್ಷತ್ರ, 19 ಮೂಲ ನಕ್ಷತ್ರ, 20 ಪೂರ್ವಾಷಾಢ ನಕ್ಷತ್ರ, 21ನೇದು ಉತ್ತರಾಷಾಢ ನಕ್ಷತ್ರ, 22 ಶ್ರವಣ ನಕ್ಷತ್ರ, 23 ಧನಿಷ್ಠ ನಕ್ಷತ್ರ, 24 ಶತಭಿಷ ನಕ್ಷತ್ರ, 25 ಪೂರ್ವಭಾದ್ರ ನಕ್ಷತ್ರ, 26 ಉತ್ತರ ಭಾದ್ರ ನಕ್ಷತ್ರ, ಹಾಗೆ ಕೊನೆಯದು 27ನೇದು ರೇವತಿ ನಕ್ಷತ್ರ. ಜೊತೆಗೆ ಅಭಿಜಿತ್ ನಕ್ಷತ್ರ ಕೂಡ ಇದೆ. ಅದು 28ನೇ ನಕ್ಷತ್ರ. ಆದರೆ ವೈದಿಕ ಶಾಸ್ತ್ರದ ಪ್ರಕಾರ 27 ನಕ್ಷತ್ರಗಳು ಮಾತ್ರ ಮಾನ್ಯತೆ ಪಡೆದಿದೆ. ಹಾಗಿದ್ರೆ ನಾವು ನಮ್ಮ ನಕ್ಷತ್ರ ಹಾಗೂ ರಾಶಿಗಳನ್ನ ಹೇಗೆ ತಿಳ್ಕೊಬೋದು ಅಂತ ಅಂದರೆ, ಮೊದಲನೆಯದು ಅತಿ ಮುಖ್ಯವಾಗಿ ಹುಟ್ಟಿದ ಸಮಯ, ಗಳಿಗೆ, ವಾರ, ದಿನಾಂಕ, ತಿಂಗಳು ಮತ್ತು ವರ್ಷ ಇವುಗಳನ್ನು ನೋಡಿಕೊಂಡು ನಾವು ಹುಟ್ಟಿದ ನಕ್ಷತ್ರ ರಾಶಿನ ತಿಳ್ಕೊಬೋದು. ಕೆಲವೊಬ್ಬರಿಗೆ ಹುಟ್ಟಿದ ಟೈಮಿಂಗ್ಸ್ ಗೊತ್ತಿರಲ್ಲ, ಇನ್ನು ಕೆಲವರಿಗೆ ಡೇಟು, ಮಂತ್, ಇಯರ್ ಗೊತ್ತಿರುತ್ತೆ, ಬಟ್ ಟೈಮಿಂಗ್ ಗೊತ್ತಿರಲ್ಲ. ಇಂಥವರು ಅವರವರ ಹೆಸರಿನ ಮೊದಲನೇ ಅಕ್ಷರದಿಂದ ರಾಶಿ ನಕ್ಷತ್ರಗಳನ್ನು ತಿಳ್ಕೊಬೋದು. ಬಟ್ ಇದು ಅಷ್ಟು ಕ್ಲಿಯರಾಗಿ ಇರೋದಿಲ್ಲ. ಮುಖ್ಯವಾಗಿ ಡೇಟು, ಟೈಮಿಂಗ್ಸು ಬೆಳಗ್ಗೆ ಅಥವಾ ಸಾಯಂಕಾಲ, ರಾತ್ರಿ, ಹಾಗೆ ಮಧ್ಯಾಹ್ನ ಕೂಡ ಹುಟ್ಟಿರ್ತಾರೆ. ನಾವು ಇದನ್ನ ನೋಡಿಕೊಂಡು ರಾಶಿ ಮತ್ತು ನಕ್ಷತ್ರಗಳನ್ನ ತಿಳ್ಕೊಬೇಕಾಗುತ್ತೆ. ನಿಮ್ಮ ಮೊದಲನೇ ಅಕ್ಷರದಿಂದ ಬರೋಂಥದ್ದು ಅಷ್ಟು ಸೂಕ್ತವಾಗಿ ನಿಮ್ಮ ಭವಿಷ್ಯನ ತಿಳಿಸಲ್ಲ. ನಾನೀಗ ತಿಳಿಸ್ತಿರೋಂತಹ ರಾಶಿ ಚಕ್ರಗಳು ಅಥವಾ ನಕ್ಷತ್ರಗಳ ಬಗ್ಗೆ ನೀವು ಇದನ್ನ ಕ್ಲಾಸ್ ಅಂತಲೇ ತಗೊಂಡು ನೀವು ಇದನ್ನ ಕಲ್ತ್ಕೋಬೋದು. ಏಕೆಂದರೆ ಅಷ್ಟು ಇಂಪಾರ್ಟೆಂಟ್ ಇರೋ ವಿಷಯಗಳನ್ನ ತಿಳಿಸ್ತಾ ಇದ್ದೀನಿ. ಇನ್ನು ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.